ಲಾಭ ಆಗ್ತದೆ ಅಂತ ಅವ್ಗೆ ಅನಿಸ್ಬೇಕು. ರೈತಗೆ ಅಂತ ಬೆನ್ನತನ. ಮತ್ತು ನಮ್ಮ ಯುವಕರು ಕಲ್ತಂಥವ್ರು ಚಲೋ ಓದಿದವರು ಇವತ್ತು ಅಗ್ರಿಕಲ್ಚರ್ಗೆ ಯಾಕೆ ಬರ್ತಾಯಿಲ್ಲ? ಲಾಭ ಇಲ್ಲಲ್ಲೇ. ವರ್ಷನ ದುಡಿದು ಅದ್ರ ಬಡ್ಡಿ ತುಂಬ ಜನ ವರ್ಷ ಹೋಗಿಬಿಡ್ತದೆ, ಲಾಭ ಇಲ್ಲಪ್ಪ. ಅದಕ್ಕೆ ಬುದ್ಧಿವಂತರು ಈ ಲೋಕಕ್ಕೆ ಬರ್ತಾಯಿಲ್ಲ. ಇದನ್ನು ನಾವು ತಿಳ್ಕೊಂಡು ಇವತ್ತು ಹೊಸ ರೂಪಗಳು ವಿಚಾರ ಮಾಡ್ಬೇಕಾಗಿದೆ. ಆ ದಿಶೆಯಲ್ಲೇ ಒಂದಿಬ್ಬರು ಒಳ್ಳೆಯ ನಾಯಕರು ಉದಯ ಆಗ್ತಾಯಿದ್ದಾರೆ. ಇಲ್ಲ ನಾಯಕಂತಿಗೆ ನಾನು ಕಲಿಕ್ಕೆ ಹೋಗೋದಿಲ್ಲ, ಬಟ್ ತಿಳ್ಕೊಳ್ಳೋರು ಜನರ ಮಧ್ಯದಲ್ಲಿ ಹೋಗುವಂಥ ಜನರು ನಂಬಾಯಿದ್ದಾರೆ ರೈತ ನಾಯಕರು ಇಬ್ಬರೂ. ಮಧ್ಯದ ಶಶಿಕಾಂತ್ ಗುರೂಜಿ ಪಡಸಲಿಗಿ ಅವ್ರ ಅಡ್ಡ ಹೆಸರು, ಇನ್ನೊಬ್ಬರು ಚೂನಪ್ಪ ಪೂಜಾ. ಈಗ ಹಿಂದೆ ಅನೇಕರು ಪ್ರಯತ್ನ ಮಾಡಿ ಹೋಗಿದ್ದಾರೆ ರೈತರು. ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಗಳು, ಬಾಬಾಗೌಡರು, ಅವ್ರ ಹಿಂದೆ ರುದ್ರಪ್ಪ, ಮತ್ತಿನ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಉತ್ತರದಲ್ಲೂ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅದು ಮಾರ್ಕೆಟ್ ಹಿಡಿಯೋಕೆ ಆಗ್ತಾಯಿಲ್ಲ ಅವ್ರಿಗೆ. ಮನೆ ಬರೋ ಕಾಲೇ ಕಾಲ ತೊಗೊಳೋದಕ್ಕೆ ಒಂದು ವರ್ಷ ಕೂತ್ರು ಅವ್ರಿಗೆ ಮಾಡಿಕೊಡಲಿಲ್ಲ. ಇನ್ನೂ ಹೋಗಿಲ್ಲ ಅದು ಕಾಲೇ ಕಾಲ. ಅದು ಯಾವ ಬೇಕಾದ್ರೆ ಹೇಳ್ಬೋದು. 400 ಪಾರ್ ಆದರೆ ಮತ್ತೆ ಬರ್ತದೆ. ಯಾಕಂದ್ರೆ ಈಗ ಮೋದಿಯವ್ರು 400 ಪಾರ್ ಮಾಡಿಕೊಡ್ರಿ, ನೀವು ಅನುಕೂಲ ಮಾಡ್ತಂತ ಹೇಳಿದ್ದದ. ಏನೋ ತಿಳುವಳಿಗೆ ಬಂದ ಜನ 240 ಇಳಿಸಿದಾರೆ ಉಳಿದದು. ನಾ ಹೇಳೋ ಉದ್ದೇಶ ಒಂದೇ ಇಲ್ಲ. ಗುರ್ಲಾಪುರದಲ್ಲಂಥ ಮನ್ವಂತರ ಪರಿವರ್ತನೆ ಅದು ಪ್ರತಿಯೊಂದು ಹಳ್ಳಿ ಹೋಗಿ ಮುಟ್ಟೆ ಪ್ರತಿ ರೈತನು ತನ್ನ ಮಾರ್ಕೆಟ್ ಮಾಡ್ಕೊಂಡಂದ್ರೆ ಹೊಸದಾದಂಥ ಒಂದು ಅರ್ಥವ್ಯವಸ್ಥೆ ಬರ್ತದೆ. ಮತ್ತು ಸಮಾಜದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನು ನಮ್ಮ ಪೂಜಾರವ್ರು ಹೇಳ್ತಾರೆ, ಪೂಜಾರ ಅಂದ್ರೆ ನಮ್ಮ ಚುನಾವ್ ಪೂಜಾರ ಹೇಳ್ತಾರೆ, ಒಂದು ಟನ್ ಕಬ್ಬಿಗೆ 10,000 ಬಂದು ನಾವು ಯಾಕೆ ಕಾರ್ಯಗಳು ಹೇಳೋದಿಲ್ಲ ಅಂತೇಳಿ ಬರಬೇಕಿಲ್ಲ ಅಷ್ಟು. ಅದು ಆ ಬರೋ ಮಾರ್ಕೆಟ್ ಆದ್ರೆ ಬರ್ತೈತೆ ಅದು. ಈಗ ಯಾರು ಅದಕ್ಕೆ ಅಟ್ಯಾಕ್ ಆಗಿ ಕೂತ್ಬಿಟ್ಟಿದ್ದಾರೆ. ಇಲ್ಲ 30,300 ಕೊಡೋದಾಗ ಅಯ್ಯೋ ಭಾರಿ ಕೊಟ್ಟಿವಿ ಅಂತ ಹೇಳ್ತಾರೆ. ಕಬ್ಬು ಬೆಳೆದು ಬಿಟ್ಟು ಬೇರೆ ಬೆಳೆಗೆ ಬೆಳೀರಿ, ವೈವಿಧ್ಯಮಯ ಭೂಮಿ ಇದ್ದು ನಮ್ಮಲ್ಲಿ ನೀರು ಗೋಡವನ್ನು ಬೆಳೆದು ಬೆಳೆ ಹಿಡ್ಕೊಂಡು ಸಮಯ ಬಂದಾಗ ಮಾರೋದು ಇಷ್ಟು ಮಾಡಿಬಿಟ್ರೆ ಹೊಸ ದಿಕ್ಕು